ಯಾಕಂದ್ರೆ ಬಿ ಜೆ ಪಿ ಯಾವ ಕಾಲಕ್ಕೂ ನಂಬಿಕೆಗೆ ಅಲ್ಲ ಅನ್ನುವಂಥ ಮನಸ್ಥಿತಿ ಇವತ್ತಿಗೂ ದೇವೇಗೌಡರದ್ದು. ಅದಕ್ಕಾಗಿ ಈ ಕಾಲಕ್ಕೆ ಭಾಳ ಸುಂದರವಾಗಿ ಒಂದಿಷ್ಟು ಮಾತಾಡ್ಕೊತ ಈ ಕಾಲಕ್ಕೆ ಸಿದ್ದರಾಮಯ್ಯರು ಟೀಕಾ ಮಾಡ್ತಾನೆ. ಅವ್ರು ಯಾವಾಗ ಅಹಿಂದಪ್ಪ ನಾವು ಈ ಮುಸಲ್ಮಾನರಿಗೆ ಇನ್ನುಳಿದವ್ರಿಗೆ ಮೀಸಲಾತಿದವ್ರು ನಾವು ಅಂತ ಹೇಳ್ತಾ ಒಂದು ಕಡೆ ನಮ್ಮ ಸಿದ್ದರಾಮಯ್ಯ ಬದುಕಿ ಸರಿಸ್ತಾ, ಇನ್ನೊಂದು ಕಡೆ ನಾವು ಏನಪ್ಪ ಅಂತಂದ್ರೆ ಈ ವಿಶೇಷವಾಗಿ ಬಿಜೆಪಿಯಿಂದಲೂ ದೂರ ತನ್ನ ಸಂಬಂಧ ಮಾಡ್ತಾ ಹೊರಟಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಇವತ್ತು ಈ ಒಂದು JDS ಅನ್ನುವಂಥದ್ದು ಕರ್ನಾಟಕದ ಉಳಿ ಪ್ರಯತ್ನ ಮಾಡಿದ್ರು ಸಹಿತ ಎಷ್ಟು ಮಟ್ಟಿಗೆ ಉಳಿತದೆ ಅನ್ನುವಂಥ ಮಾತು. ಯಾಕಂದ್ರೆ ಇನ್ನೂ ಕಡಿಮೆ ಅಂದರೂ ಭಾಳ ಯುದ್ಧಕ್ಕೆ ಹೋಗ್ಯದ ಇವತ್ತು JDS. ರಿಗೇನ್ ಮಾಡಿಕೊಳ್ಳೋದ್ರ ಸುಲಭ ಕೆಲಸ ಅಲ್ಲ. ಆದರೂ ದೇವೇಗೌಡರು ತಮ್ಮ ಕೊನೆ ಜೀವಿತದ ಅವಧಿವರೆಗೂ ಸಹ JDS ಮೇಲೆ ಪ್ರೀತಿ ಅವ್ರಿಗೆ. ಯಾಕಂದ್ರೆ ಅದನ್ನು ಕಟ್ಟಬೇಕಾಗಿತ್ತು, ಉಳಿಸ್ಕೋಬೇಕಾಗಿತ್ತು. ಏನು ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಸ್ವತಃ ರಾಮಕೃಷ್ಣ ಹೆಗಡೆ ಅವ್ರ ಜೊತೆಗೆ, ಅದರ ನಂತರ ಸಿಂಧಿಯಾ ಅವ್ರ PGR ಸಿಂಧಿಯಾ ಅವ್ರ ಜೊತೆಗೆ ಇನ್ನೂ ಅನೇಕ ನಾಯಕರ ಜೊತೆಗೆ ತಿಕ್ಕಾಟ ಮಾಡ್ತಾ ಬಂದಿದ್ದಾರೆ. ಕೊನೆಗೆ ಇವತ್ತು ಅದನ್ನು ತನ್ನ ಕೈಯಲ್ಲಿ, ತಮ್ಮ ಕೈಯಲ್ಲಿ, ತಮ್ಮ ಮಕ್ಕಳ ಕೈಯಲ್ಲಿ, ಮೊಮ್ಮಕ್ಕಳ ಕೈಯಲ್ಲಿ ಉಳಿಸ್ಬಿಟ್ಟಿದ್ದಾರೆ. ಏನೋ ಕಡೆಗೆ GT ದೇವೇಗೌಡರಿದ್ದರು, ಅವರು ಹೋದರು. ಮತ್ತು ನಮ್ಮ ಇನ್ನೊಂದು ಥರ್ಡ್ ಫ್ರಂಟ್ ಹುಟ್ಟಿಸ್ಬೇಕಂತೇಳಿ CM ಇಬ್ರಾಹಿಂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲೇ ಈ ಕಾಂಗ್ರೆಸ್ನ ಮೇಲೆ ವಿಶೇಷವಾಗಿ ಮುಸ್ಲಿಮರಿಗೆ ವಿಶ್ವಾಸ ಇರೋದ್ರಿಂದ ಈ ನಮ್ಮ CM ಸಿದ್ದರಾಮಯ್ಯನ, ನಮ್ಮ CM ಇಬ್ರಾಹಿಮರನ್ನು ನಂಬುವ ಸ್ಥಿತಿಯಲ್ಲಿ ಮುಸ್ಲಿಮರು ಇಲ್ಲ ಅನ್ನೋದು ಸೂಕ್ಷ್ಮವಾಗಿ ಗೊತ್ತಾಗುವಂಥ ವಿಷಯ ಆಗ್ಯದ. ಒಟ್ಟಲ್ಲಿ ಏನೋ ಆಗಲಿ, ಈ ಎಲ್ಲದರ ಮಧ್ಯದಲ್ಲಿ ದೇವೇಗೌಡರು ಮಾತ್ರ ತಮ್ಮ ಪಕ್ಷವನ್ನು ಇನ್ನೂ ಸ್ವಲ್ಪ ಜೀವಂತಿಗೆ ಹೆಚ್ಚು ಮಾಡಿಕೊಳ್ಳೋ ಸಲುವಾಗಿ ದೊಡ್ಡ ಪ್ರಯತ್ನ